ಚಹಾ ಜೊತೆ ಏನಾದ್ರೂ ಗರಿಗರಿಯಾಗಿ ಕಾರ್ಕಾರವಾಗಿ ತಿನ್ಬೇಕು ಅನ್ನಿಸಿದಾಗ ನೆನಪಾಗೋದು ನಮ್ಮ ಸಾಂಪ್ರದಾಯಿಕ ಕೋಡುಬಳೆ. ಸರಿಯಾದ ಅಳತೆಯಲ್ಲಿ ಪದಾರ್ಥಗಳನ್ನ ಹಾಕಿ ಮಾಡಿದ್ರೆ ಕೋಡುಬಳೆ ಹೊರಗಿನಿಂದ ಗರಿಗರಿಯಾಗಿ ಬಹಳ ದಿನ ಕ್ರಿಸ್ಪಿಯಾಗಿಯೇ ಇರುತ್ತೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಹುರ್ಗಡ್ಲೆ, 1 ಕಪ್ ಕಾಯಿ ತುರಿ, ಸ್ವಲ್ಪ ಇಂಗು, 6 ಒಣಮೆಣಸನ್ನ ಸೇರಿಸಿ ಪುಡಿ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಒಂದು ಪಾತ್ರೆಗೆ 4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆ, ರುಬ್ಬಿದ ಮಿಶ್ರಣ, 1.5 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು, 1/4 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1.5 ಟೇಬಲ್ ಸ್ಪೂನ್ ಬಿಸಿ ಬಿಸಿ ಎಣ್ಣೆಯನ್ನ ಹಾಕಬೇಕು. ಹೊಗೆ ಬರ್ತಾ ಇರಬೇಕು. ಆ ರೀತಿಯ ಎಣ್ಣೆಯನ್ನ ಹಾಕಿ. ಆವಾಗ ಕೋಡುಬಳೆ ಗರಿಗರಿಯಾಗಿ ಬರುತ್ತೆ. ತುಂಬಾ ಬಿಸಿ ಆಗಿರುವುದರಿಂದ ಚಮಚದಲ್ಲಿ ಒಂದ್ಸಲ ಕಲ್ಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಕಲ್ಸ್ಬೇಕು. ಹಾಕಿರುವಂತಹ ಎಣ್ಣೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಕೈಯಲ್ಲಿ ಒಟ್ಟು ಮಾಡಿದ್ರೆ ಉಂಡೆ ತರ ಆಗ್ಬೇಕು. ಆ ಹದ ಬರ್ಬೇಕು. ಈಗ ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿರುವ ಹಿಟ್ಟನ್ನ ತಯಾರಿಸ್ಕೊಳ್ಬೇಕು. ಹಿಟ್ಟು ತುಂಬಾ ಗಟ್ಟಿಯೂ ಇರಬಾರದು, ತುಂಬಾ ಮೆತ್ತಗಾಗಿಯೂ ಇರಬಾರದು. ಹೀಗೆ ಕಲಿಸಿದ ಮೇಲೆ ಹಿಟ್ಟನ್ನ ನೆನೆಯೋಕೆ ಬಿಡೋದು ಬೇಡ. ಕೂಡಲೇ ಕೋಡುಬಳೆಯನ್ನ ಮಾಡಬಹುದು. ಈಗ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉದ್ದವಾಗಿ ಮಾಡಿ ಎರಡೂ ತುದಿಗಳನ್ನ ಸೇರಿಸಿ. ಹೀಗೆ ಎಲ್ಲಾ ಕೋಡುಬಳೆಗಳನ್ನ ತಯಾರಿಸ್ಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆಯನ್ನ ಬಿಸಿ ಮಾಡಿ ಮಧ್ಯಮ ಉರಿಯಲ್ಲಿ ಕೋಡುಬಳೆಯನ್ನ ಎಣ್ಣೆಗೆ ಹಾಕಿ. ಮಧ್ಯೆ ತಿರುವಿ ಹಾಕ್ತಾ ಕಂದು ಬಣ್ಣ ಬರುವ ತನಕ ಕಾಯಿಸಬೇಕು. ಹಾಗೆಯೇ ಎಣ್ಣೆ ಗುಳ್ಳೆಗಳೆಲ್ಲ ನಿಲ್ಬೇಕು. ಅಲ್ಲಿಯವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈಗ ಗರಿ ಕೋಡುಬಳೆ ರೆಡಿ ಆಯ್ತು. ಹೊರಗಡೆ ಸಿಗುವ ಕೋಡುಬಳೆಗಿಂತ ಮನೆಯಲ್ಲೇ ಮಾಡುವ ಕೋಡುಬಳೆಯ ರುಚಿಯೇ ಬೇರೆ. ಹಾಗಿದ್ರೆ ನೀವು ಕೂಡ ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.